ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೈಸೂರು ಪ್ಯಾಲೇಸು ಆ್ಯಂಡ್ ಮೈಸೂರಲ್ಲಿರುವಂತಹ ಪ್ರತಿಯೊಂದು ಪ್ಲೇಸ್ಗೆ ಹೋಗ್ತೀವಿ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ ನಿಮಗೆ ಶೇರ್ ಮಾಡ್ತೇನೆ, ನಿಮಗೆ ತೋರಿಸ್ತೇನೆ. ನಾವು ಈಗ ಬೆಳಗಿನ ಜಾವ ಹೋಗ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ. ನಾವೀಗ ಮೈಸೂರಿಗೆ ಬಂದು ಇಳ್ಕೊಂಡ್ವಿ. ಮೈಸೂರಿಗೆ ನಾವೇನು ಯಾವ್ದ್ರಲ್ಲಿ ಬಂದಿದ್ದು ಅಂದರೆ ಸೆಮಿ ಸ್ಲೀಪರಲ್ಲಿ ಬಂದ್ವಿ. ಒಬ್ಬರಿಗೆ 400, ಟೋಟಲ್ 800 ಕೊಟ್ಟು ಬಂದ್ವಿ ಮೈಸೂರಿಗೆ. ಈಗ ಫ್ರೀ ಬಸ್ ಸಿಗಲ್ಲ, ಗೊತ್ತು ನಮಗೆ. ಸೊ ಇಲ್ಲಿ ಮೈಸೂರಿಗೆ ಬಂದಮೇಲೆ ರೆಂಟಲ್ ಸಿಗುವಂತಹ ವೆಹಿಕಲ್ಸ್ ಹತ್ರ ಬಂದ್ವಿ. ನಾವು ಬೆಂಗಳೂರು ಟು ಮೈಸೂರು ಬರ್ಬೋದಿತ್ತು, ಬಟ್ ರಿಸ್ಕ್ ಯಾಕೆ ಬೇಡ ಅಂತ ಹೇಳಿಬಿಟ್ಟು ರೆಂಟಲ್ ಹತ್ರ ತೊಗೊಂಡ್ವಿ. ನಾವು ತೊಗೊಂಡು ಹೋಗ್ತಾ ಇರೋದು ಸ್ಕೂಟಿ ತುಂಬ ದಿನ ಆಯಿತು ಓಡಿಸಿರಲಿಲ್ಲ. ಆಮೇಲೆ ಸ್ಕೂಟಿಯಲ್ಲಿ ಹೋಗಿರಲಿಲ್ಲ. ಅದಕ್ಕೋಸ್ಕರ ಸ್ಕೂಟಿನ ತೊಗೊಳ್ಳಿ ಅಂತ ನಾನು ಹೇಳಿದೆ. ನಮ್ದು ಆಲ್ರೆಡಿ ಬೈಕ್ ಎಕ್ಸ್ಪಲ್ಸರ್ ಇದೆ, ಸೊ ಅದರಲ್ಲಿ ಓಡಾಡಿ ಸಾಕಾಗೋಯಿತು. ಅದಕ್ಕೋಸ್ಕರ ಸ್ಕೂಟಿಯಲ್ಲಿ ಹೋಗೋಣ ಅಂತ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಕೂಡ ಡೈರೆಕ್ಟು ಬಸ್ಸಿಗೆ ಬಂದುಬಿಟ್ಟು ಇಲ್ಲ ಟ್ರೈನ್ ಯಾವುದಕ್ಕಾದ್ರೂ ಬಂದು ಇಲ್ಲಿ ವೆಹಿಕಲ್ ತೊಗೊಳ್ಳಿ. ಫಸ್ಟ್ ನಾವು ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ. ಸೊ ಅಮ್ಮನವರ ಆಶೀರ್ವಾದ ತೊಗೊಂಡು ಮುಂದೆ ಹೋಗೋಣ ಅಂತ ಹೋದ್ವಿ. ವೀಕೆಂಡ್ ಆಗಿರೋದ್ರಿಂದ, ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇರುತ್ತೆ. ಸಂಡೇ ಬರೋರು ನೋಡ್ಕೊಂಡು ಬನ್ನಿ. ಫ್ಯಾಮಿಲಿ ಮಕ್ಕಳನ್ನ ಕರ್ಕೊಂಡು, ಸಣ್ಣ ಮಕ್ಕಳನ್ನ ಕರ್ಕೊಂಡು ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ತುಂಬ 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 ರಶ್ ಇರುತ್ತೆ. ಅದರಲ್ಲಿ ದೇವರನ್ನು ನೋಡಿಬಿಟ್ಟು ಹೋಗೋದಕ್ಕೆ ತುಂಬ ಟೈಮ್ ಆಗುತ್ತೆ. ನೋಡಿ, ಜನಸಾಗರ ಅಂತಲೇ ಹೇಳ್ಬೋದು. ಯಾರೇ ಬರೋಕ್ಕೆ ಹೋದ್ರು ಸಂಡೇ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಸ್ಯಾಟರ್ಡೆ ಸಂಡೇ ವೀಕೆಂಡ್ಸಲ್ಲಿ ಬರೋಕ್ಕೆ ಹೋಗಬೇಡಿ. ನಾವು ಮನಸ್ಫೂರ್ತಿಯಾಗಿ ದೇವ್ರ ಹತ್ರ ಬೇಡ್ಕೊಳಕ್ಕೂ ಆಗಲ್ಲ, ಅಲ್ಲಿ ಟೈಮೂ ಸಿಗಲ್ಲ, ಅಷ್ಟು ರಶ್ ಇರುತ್ತೆ. ನಾವು ಸಮಯ ಸಿಕ್ಕಾಗ ಫ್ರೀ ಟೈಮಲ್ಲಿ ಬಿಡುವು ಮಾಡಿಕೊಂಡು ಅಮ್ಮನವರ ಆಶೀರ್ವಾದ ಪಡಿಬೇಕು ಅಂತ ಅನ್ನೋರು ಬೇರೆ ದಿನ ಬಂದು ನೀವು ಆಶೀರ್ವಾದ ಪಡಿಬಹುದು. ಅಷ್ಟು ರಶ್ ಇರುತ್ತೆ. ನಾವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬಂದಿರೋದ್ರಿಂದ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ. ನಂತರ ನಾವು ಹೋಗಿದ್ದು ಸ್ಟ್ಯಾಚ್ಯುಗಳ ಥರ ಇದ್ವು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿದು ಅಲ್ಲಿ ಸ್ಟ್ಯಾಚ್ಯು ಇತ್ತು. ಸಂಗೊಳ್ಳಿ ರಾಯಣ್ಣ ಮತ್ತು ಅನೇಕರು, ಗಾಂಧೀಜಿ, ಆಮೇಲೆ ತುಂಬ ಜನದ್ದು ಸ್ಟ್ಯಾಚ್ಯು ಕೂಡ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿಟ್ರು. ನಿಜವಾಗ್ಲೂ ಅವ್ರು ಕೂತಿದಾರನೋ ಅನ್ನೋ ಥರ ಅಲ್ಲಿ ಮಾಡಿದರು. ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನನಗಂತೂ ಖುಷಿ ಆಯಿತು. ಬಟ್ ಏನಂದು ಹೇಳ್ತೀನಪ್ಪ ಅಂದರೆ, ವೀಕ್ ಎಂಡ್ಸಲ್ಲಿ ಹೋಗಬೇಡಿ ಯಾರು ಕೂಡ. ವೀಕೆಂಡ್ಸ್ ಮಧ್ಯದಲ್ಲಿ, ಅಂದರೆ ಮಂಡೇ ಟು ಫ್ರೈಡೇ ಒಳಗೆ ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರದ್ದು ಅಂದರೆ ಏನೇನು ಸಾಧನೆ ಮಾಡಿದ್ದಾರೆ, ಏನೇನು ತುಂಬ ಫೇಮಸ್ ಆಗಿರ್ತಾರೆ, ಅವರೆಲ್ಲರ ಫೋಟೋನು ಕೂಡ ಹಾಕಿದ್ದಾರೆ. ನೋಡಿ, ನಮ್ಮ ಬಸವಣ್ಣ ಫೋಟೋ ಇದೆ. ನೋಡಿದ ತಕ್ಷಣ ಒಂದು ರೀತಿ ಅವರೇ ಕುಂತಿದಾರನೋ ಅನಿಸ್ಬೇಕು, ಆ ರೀತಿ ಕಾಣಿಸ್ತಾ ಇತ್ತು. ಆಮೇಲೆ ಟಚ್ ಮಾಡಿದಾಗ ಗೊತ್ತಾಗುತ್ತೆ ಇವರು ಬಸವಣ್ಣ ರಿಯಲ್ ಅಲ್ಲ, ಬಟ್ ಫೋಟೋ ಅದು ಅಂತ. ತುಂಬ ಖುಷಿ ಆಗುತ್ತೆ. ಅಬ್ದುಲ್ ಕಲಾಂ ಮತ್ತು ಸುಭಾಷ್ ತುಂಬ ಜನದ್ದು ಫೋಟೋಸ್ ಇದೆ. ನಮ್ಮ ಗಾಂಧೀಜಿ ಫೋಟೋಸ್ ಇದೆ. ಪ್ರತಿಯೊಬ್ಬರದ್ದು ಫೋಟೋಸು ರಿಯಲ್ಲಾಗಿ ಅವರೇ ನಿಂತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಮೈಸೂರಿಗೆ ಹೋದರೆ ಆಲ್ಮೋಸ್ಟ್ ಇದನ್ನು ಮಿಸ್ ಮಾಡ್ಕೊಳ್ಳೇಬೇಡಿ. ತುಂಬ ನೋಡಿ, ನಮ್ಮ ಗಾಂಧಿ ತಾತ ಎಷ್ಟು ಚೆಂದ ಕಾಣಿಸ್ತಾ ಇದ್ದಾರೆ. ನನಗೆ ನೋಡಿದ ತಕ್ಷಣ ಶಾಕ್ ಆಯಿತು. ನಿಜವಾಗ್ಲೂ ಇವರೇನ ಇದ್ದಾರೆ ಇಲ್ಲಿ ಅಂತ ಒಂದು ಕ್ಷಣ ಅನಿಸ್ಬಿಡ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ನಮ್ಮ ಕಲ್ಪನಾ ಚಾವ್ಲಾ ನೋಡಿದ ತಕ್ಷಣ ನನಗೂ ತುಂಬ ಖುಷಿ ಆಯಿತು. ನನಗೆ ತುಂಬ ಫೋಟೋಸು ಎಲ್ಲ ವೀಡಿಯೋಸು ಎಲ್ಲ ತೊಗೊಳಕ್ಕೆ ಬಿಟ್ಟರು. ಅಂದರೆ ಕೆಲವೊಂದು ಜಾಗದಲ್ಲಿ ಬಿಡೋದಿಲ್ಲ, ಕೆಲವೊಂದು ಜಾಗದಲ್ಲಿ ಬಿಡ್ತಾರೆ. ಆಮೇಲೆ ಫಿಲ್ಮ್ ಆ್ಯಕ್ಟ್ರೆಸ್ ಕೂಡ ಇದ್ದರು ಅಲ್ಲಿ. ವಿಷ್ಣುವರ್ಧನ್, ಆಮೇಲೆ ರಾಜ್ಕುಮಾರ್, ಇನ್ನೂ ಅನೇಕ, ರಜನಿಕಾಂತ್, ಇನ್ನೂ ತುಂಬ ಜನ ಇದ್ದಾರೆ. ಶಂಕರ್ನಾಗ್ ಇದ್ದಾರೆ, ತುಂಬ ಜನ ಇದ್ದಾರೆ. ನನಗಂತೂ ಒಂಥರ ಖುಷಿ ಆಯಿತು. ಅಂದರೆ ನಾವು ರಿಯಲ್ಲಾಗಿ ಅವ್ರು ನೋಡಿರಲ್ಲ ಅಲ್ವಾ, ಈ ಥರ ಮೂಲಕ ನಾವು ಅದನ್ನು ನೋಡ್ತೀವಿ ಅಂದಾಗ ಆಬ್ವಿಯಸ್ಲಿ ಖುಷಿ ಆದೇ ಆಗುತ್ತೆ. ನೋಡಿ, ಸ್ಪೈಡರ್ ಮ್ಯಾನ್ ತುಂಬ ಚೆನ್ನಾಗಿ ನೋಡಿ, ಇಲ್ಲಿ ದೂರದಿಂದ ನೋಡಿದಾಗ ಅವ್ರು ಕೂತಿದ್ದಾರೇನೋ ಅನ್ನೋಷ್ಟು ಫೀಲ್ ಆಗುತ್ತೆ. ಅವ್ರು ನಿಂತ್ಕೊಂಡಿದ್ದಾರೆ, ಕೂತ್ಕೊಂಡಿದ್ದಾರೆ ಅನ್ನೋಷ್ಟು ನಮಗೆ ಫೀಲ್ ಆಗುತ್ತೆ. ಇವರು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ತುಂಬ ಫೇಮಸ್ ಇರ್ತಕ್ಕಂತಹ ವ್ಯಕ್ತಿಗಳು. ಆಮೇಲೆ ಯಾರಿಗೆ ಏನೇನು ಗೊತ್ತಿದ್ದು ಎಲ್ಲ ಕಮೆಂಟ್ ಮಾಡಿ. ಸ್ಪೈಡರ್ ಮ್ಯಾನು, ಎಲ್ಲ ಸೂಪರ್ ಮ್ಯಾನ್, ತುಂಬ ಜನ ಇದ್ದಾರೆ ಇಲ್ಲಿ. ಒಂದು ಸ್ವಲ್ಪ ನೋಡಿ ಖುಷಿ ಪಟ್ವಿ ನಾವು ಕೂಡ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಖುಷಿಪಡಿ. ತುಂಬ ಅಂದರೆ ಮಾರ್ನಿಂಗ್ ನಾವು 5 ಗಂಟೆಗೆ ಬಿಟ್ವಿ. 5 ಗಂಟೆಗೆ ಬಿಟ್ಟಿರೋದ್ರಿಂದ ತುಂಬ ಹೆಲ್ಪ್ ಆಯಿತು.
ಬೇಗ ಬಿಟ್ಟಷ್ಟು ನೀವು ಬೇಗ ಮನೆಗೆ ರೀಚ್ ಆಗ್ಬೋದು. ಇಲ್ಲ ನಾವು ಒಂದಿನ ಸ್ಟೇ ಮಾಡ್ತೇವೆ ಸ್ಯಾಟರ್ಡೆ ಸಂಡೇ ಅಂತ ಅಂದರೆ, ಸೊ ಅವಾಗೂ ಕೂಡ ನೀವು ಸ್ಟೇ ಮಾಡಿಕೊಂಡು ಹೋಗ್ಬೋದು, ಅಮ್ಮನವರ ದರ್ಶನ ಕೂಡ ಆಗುತ್ತೆ. ಬಟ್ ಸ್ಟೇ ಮಾಡಿಕೊಂಡು ಹೋಗೋದಕ್ಕಿಂತ ಜಾಸ್ತಿ ಇದಾಗುತ್ತೆ, ಖರ್ಚಾಗುತ್ತೆ, ಆ ಥರ ಆಗುತ್ತೆ ಈ ಥರ ಆಗುತ್ತೆ ಅಂದ್ಕೊಳೋದಾದರೆ, ಆಮೇಲೆ ಟೈಮ್ ಸ್ಪೆಂಡ್ ಮಾಡಬೇಕು ಬೇಗ ಅಂದರೆ ನಿಮ್ಮ ಅನುಕೂಲ. ನಂತರ ನಾವು ಹೋಗಿದ್ದು ಪ್ಯಾಲೇಸ್ ಗ್ರೌಂಡ್ಗೆ. ಸೊ ಪ್ಯಾಲೇಸ್ ಅಂತಂದ್ರೆ ನಮ್ಮ ಮನಸ್ಸಲ್ಲಿ ಏನೋ ಒಂದು ರೀತಿ ಖುಷಿ, ಆನಂದ, ತುಂಬ ಒಂದು ಏನೋ ರೀತಿ ಒಂದು ಅಂತ ಅನಿಸುತ್ತೆ. ಬಟ್ ನಾವು ಅಂದರೆ ಬೇರೆ ಟೈಮಲ್ಲಿ ಹೋಗಿದ್ರೆ ತುಂಬ ಪೀಸ್ಫುಲ್ಲಾಗಿರ್ತಿತ್ತು, ಎಲ್ಲ ಎಂಜಾಯ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬರ್ತಾಯಿದ್ವಿ. ಬಟ್ ಬೇರೆ ಟೈಮಲ್ಲಿ ಅಂದರೆ ಸ್ಯಾಟರ್ಡೆ ಸಂಡೇ ಹೋದ್ವಿ ಅಂದರೆ ತುಂಬ ರಶ್ ಇರೋದ್ರಿಂದ ಅಷ್ಟು ಖುಷಿ ಅನ್ನಿಸ್ಲಿಲ್ಲ. ಈ ಜಾಗಕ್ಕೆ ಹೋದಾಗ ತುಂಬ ರಶ್ ಇರೋದ್ರಿಂದ ಅಂದರೆ ನಿಧಾನಕ್ಕೆ ನೋಡಬೇಕು, ಅಂದರೆ ಟಚ್ ಮಾಡಿ ನೋಡೋದು, ಆಮೇಲೆ ಒಂದು ರೀತಿ ಫೀಲ್ ಆಗುತ್ತೆ. ಆ ಪ್ಯಾಲೇಸನ್ನು ನೋಡಿದಾಗ ಖುಷಿ ಆಗುತ್ತೆ. ಆ ಖುಷಿ ಸ್ಯಾಟರ್ಡೆ ಸಂಡೇ ಹೋಗಿರೋದ್ರಿಂದ ಖುಷಿ ಸ್ವಲ್ಪ ಕಡಿಮೆ ಆಯಿತು. ಬಿಕಾಸ್ ಜನ ನೂಕು ನುಗ್ಗಲು, ಆಮೇಲೆ ತಳ್ಳಾಟ, ಆಮೇಲೆ ಆ ಬಿಸಿಲು, ಆಮೇಲೆ ಸ್ವಲ್ಪ ಸೆಕೆ ಜಾಸ್ತಿ ಇರುತ್ತಲ್ವ, ಅಲ್ಲಿ ಜಾಸ್ತಿ ನಿಂತ್ಕೋಬೇಕು ಅಂತಲೂ ಫೀಲ್ ಬರೋಲ್ಲ. ಅವಾಗ ಏನು ಮಾಡ್ತೀವಿ ನಾವು, ಇದರಿಂದ ಹೋದರೆ ಸಾಕಪ್ಪ ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ. ಆ ಥರ ಸ್ವಲ್ಪ ಫೀಲ್ ಆಯಿತು. ಅದಕ್ಕೋಸ್ಕರ ನಾನು ನಿಮಗೆ ಹೇಳೋದು, ವೀಕ್ ಡೇಸಲ್ಲಿ ಹೋಗಿ ವೀಕ್ ಎಂಡ್ಸಲ್ಲಿ ಹೋಗಬೇಡಿ. ವೀಕೆಂಡ್ಸಲ್ಲಿ ಹೋದರೆ ತುಂಬ ಕಷ್ಟ ಆಗುತ್ತೆ. ಅದು ಮಕ್ಕಳನ್ನ ಕರ್ಕೊಂಡು ಹೋದರೆ ಇನ್ನೂ ಹೆವಿ ಕಷ್ಟ ಆಗುತ್ತೆ. ಮಕ್ಕಳನ್ನ ಬಿಟ್ಟು ನೀವು ಹೋಗೋದ್ರಿಂದ ಸ್ವಲ್ಪ ಬೆಟರ್ ಅಂತ ಅನಿಸ್ಬೋದು. ಇಲ್ಲ ಮಕ್ಕಳನ್ನೇ ಕರ್ಕೊಂಡು ಹೋಗಬೇಕು ಅಂದರೆ ವೀಕೆಂಡಲ್ಲಿ ಬಿಟ್ಟು ವೀಕ್ ಡೇಸಲ್ಲಿ ಆರಾಮಾಗಿ ನೀವು ಹೋಗಿ ಬರ್ಬೋದು. ಆಮೇಲೆ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇರಲ್ಲ. ಬೇರೆ ಟೈಮಲ್ಲಿ ಹೋದ್ವಿ ಅಂದರೆ ಜನ ಜಾಸ್ತಿ ಇದ್ದರೆ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇರುತ್ತೆ. ಅಲ್ಲಿ ಮುಟ್ಟೋಕೆ ಬಿಡಲ್ಲ, ಅಲ್ಲಿ ಓಡಾಡೋಕೆ ಬಿಡಲ್ಲ, ಎಲ್ಲದಕ್ಕೆ ಫುಲ್ ಕವರ್ ಮಾಡಿರ್ತಾರೆ. ಜಾಸ್ತಿ ಎಂಜಾಯ್ ಮಾಡೋಕ್ಕಾಗಲ್ಲ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಅಂದರೆ ಹೊರಗಡೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಒಳಗಡೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ರಶ್ ಇರುತ್ತೆ. ನಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನನಗೆ ಶೇರ್ ಮಾಡ್ತಾಯಿದ್ದೆ. ಆಮೇಲೆ ನಾವು ಇದರಲ್ಲಿ ಹೋದ್ವಿ. ಇದರಲ್ಲಿ ಇಡೀ ಮೈಸೂರು ಪ್ಯಾಲೇಸ್ ಗ್ರೌಂಡ್, ಹೊರಗಿನ ಗ್ರೌಂಡನ್ನೆಲ್ಲ ತೋರಿಸುತ್ತೆ. ಸೊ 50 ರೂಪೀಸ್ ಏನೋ ಸಮಥಿಂಗ್ ಹೇಳಿದರು. ಸೊ ಕೊಟ್ವಿ, ಎಂಜಾಯ್ ಮಾಡಿದ್ವಿ. ನಂತರ ನಾವು ಹೋಗಿದ್ದ ಪ್ಲೇಸ್ ಯಾವುದಪ್ಪ ಅಂದರೆ ಶುಕವನ. ಸೊ ಶುಕವನ ನನಗೆ ತುಂಬ ಖುಷಿ ಕೊಡ್ತು. ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಮಾರ್ನಿಂಗಿಂದ ಮಧ್ಯಾಹ್ನ ಮುಟ ನಮ್ಗೆ ಅಷ್ಟು ಖುಷಿ ಅನಿಸಲ್ಲ. ಬಿಕಾಸ್ ರಶ್ಶು, ಆ ಟೆನ್ಷನ್ನು, ಬಿಸಿಲು, ಅದ್ರ ಕಡೆಯಿಂದ ನಮ್ಗೆ ಅಷ್ಟು ಖುಷಿ ಅನಿಸ್ಲಿಲ್ಲ. ಆಮೇಲೆ ಇದು ಶುಕವನಕ್ಕೆ ಹೋದ್ವಿ. ಅಲ್ಲಿ ಫುಲ್ ಪಕ್ಷಿಗಳದ್ದು ಧಾಮ ಅಂತಲೇ ಹೇಳ್ಬೋದು. ಪಕ್ಷಿಗಳು ಸಖತ್ತಾಗಿದ್ವು. ಆಮೇಲೆ ಅದನ್ನು ಹೆಂಗೆ ಗೊತ್ತಾ, ಎಷ್ಟು ಫ್ರೀಯಾಗಿ ಬಿಟ್ಟಿದ್ದಾರೆ ಅಂದರೆ ತುಂಬ ಫ್ರೀಯಾಗಿ ಬಿಟ್ಟಿದ್ದಾರೆ. ನೋಡಿ ಅಲ್ಲಿ ನಾನು ತೋರಿಸ್ತೀನಲ್ಲ, ಬಟರ್ಫ್ಲೈ ಎಲ್ಲ ಶುಕವನದಲ್ಲೇ ಇದೆ. ತುಂಬ ಪೀಸ್ಫುಲ್ ಆಗಿರ್ತಕ್ಕಂತಹ ಪ್ಲೇಸ್ ಇದು. ಇಲ್ಲಿ ನೋಡಿ, ಅವಾಗೆಲ್ಲ ಫೋಟೋನ ಅಂದರೆ ಪಕ್ಷಿಗಳ ಜೊತೆ ನಮಗೆ ಫೋಟೋ ತಗೊಳೋದಕ್ಕೆ ಅದಕ್ಕೆಲ್ಲ ಅಲೋ ಮಾಡ್ತಾಯಿದ್ರು. ಈಗೇನೋ ನಾವು ಹೋದಾಗ ಅಲೋ ಮಾಡಲಿಲ್ಲ, ಅದನ್ನು ಹಿಡ್ಕೊಳಕ್ಕೂ ಬಿಡಲಿಲ್ಲ. ಅದ್ರ ಜೊತೆ ತುಂಬ ಜನ ಫೋಟೋ ಹೊಡ್ಕೊಂಡೆಲ್ಲ ಹಾಕ್ತಾಯಿದ್ರು. ಬಟ್ ನಾವು ಹೋದಾಗ ಹಾಕೋದಕ್ಕೆ ಹಿಡ್ಕೊಳೋದಕ್ಕೆ ಬಿಡಲಿಲ್ಲ. ಬಟ್ ಪಕ್ಷಿಗಳನ್ನು ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡ್ತಾಯಿದ್ರು. ಅಂದರೆ ಜಾಸ್ತಿ ಎಲ್ಲೂ ಗೂಡಲ್ಲೇ ಕಟ್ಟಿ ಹಾಕಿ ಹಿಡ್ಕೊಳೋದು ಆ ಥರ ಏನು ಬಿಡಲಿಲ್ಲ. ಫುಲ್ ಅದು ಸ್ವಚ್ಛಂದವಾಗಿ ಹಾರಕ್ಕೆ ಅಂದರೆ ಅಷ್ಟು ಜಾಗ ಇದೆ, ಅಷ್ಟು ಜಾಗದಲ್ಲಿ ಹಾರಿಕೊಂಡು ಅವ್ರ ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ಕೊಂಡಿರೋಂಗೆ ಅಲ್ಲಿ ಬಿಟ್ಟಿದ್ದಾರೆ. ಆಮೇಲೆ ವೆರೈಟಿ ಗಿಡಗಳು, ಎಲ್ಲ ಥರದ ಟ್ರೀಸ್, ಎಲ್ಲ ಸ್ಮಾಲ್ ಟ್ರೀಸ್, ಇವೆಲ್ಲ ತುಂಬ ಸಣ್ಣ ಟ್ರೀಸು. ಅಂದರೆ ಇದಕ್ಕೆ ಅದರದ್ದೇ ಆದಂತಹ ಇದೆ. ಸೊ ಅಷ್ಟು ಸಣ್ಣ ಟ್ರೀಸ್ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ. ತುಂಬ ಸಣ್ಣ ಟ್ರೀಸ್ ಇವೆಲ್ಲ. ನಾನು ಈ ಥರ ಟ್ರೀಸ್ನ ಟಿ ವಿಯಲ್ಲಿ ನೋಡಿದ್ದೆ, ಮೊಬೈಲಲ್ಲಿ ನೋಡಿದ್ದೆ, ರಿಯಲ್ಲಾಗಿ ಇವಾಗ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಶುಕವನ ಅಂದರೆ ನಾನೇನೋ ಬರೀ ಜಸ್ಟು ಪಕ್ಷಿಗಳಿರ್ತಾವಷ್ಟೇ, ಜಸ್ಟ್ ನಾವು ಅದನ್ನು ಮುಟ್ಟು ಬರಬೇಕು ಆ ಥರ ಥಿಂಕ್ ಮಾಡಿದೆ. ಬಟ್ ಅಲ್ಲಿಗೆ ಹೋದ ಮೇಲೆ ನನಗೆ ತುಂಬ ತುಂಬ ಖುಷಿ ಕೊಡ್ತು. ಆಲ್ಮೋಸ್ಟ್ ನೀವು ಮೈಸೂರು ಪ್ಯಾಲೇಸ್ಸು ಅವೆಲ್ಲ ನೋಡ್ಕೊಂಬಂದ್ರಿ ಅಂದರೆ ಶುಕವನನ ಮಿಸ್ ಮಾಡದೆ ನೋಡ್ಕೊಂಬನ್ನಿ. ನನಗಂತೂ ಖುಷಿ ಕೊಡುವಂತಹ ಪ್ಲೇಸ್ ಅಂದರೆ ಶುಕವನ ಅಂದರೆ ತಪ್ಪಾಗಲಾರ್ದು. ಏಕೆಂದರೆ ಇದನ್ನು ಯಾರು ಪ್ರಾಣಿಗಳನ್ನು, ಪಕ್ಷಿಗಳನ್ನು ಯಾರು ತುಂಬ ಇಷ್ಟಪಡ್ತಾರೋ ಅವರಿಗೆ ಇದು ಇಷ್ಟ ಆಗುತ್ತೆ. ಪ್ರಾಣಿಗಳು, ನೇಚರನ್ನು, ಪ್ರಕೃತಿ ಅಂದರೆ ನೇಚರನ್ನು ಯಾರು ತುಂಬ ಇಷ್ಟಪಡ್ತಾರೆ, ಪ್ರಾಣಿ ಪಕ್ಷಿಗಳು, ಈ ಥರ ನೇಚರ್ಗಳನ್ನು ಯಾರು ತುಂಬ
ಲೈಕ್ ಮಾಡ್ತಾರೋ ಇಷ್ಟಪಡ್ತಾರೋ ಅವರಿಗೆ ಇದು ಹೇಳಿ ಮಾಡಿಸಿರ್ತಕ್ಕಂತಹ ಪ್ಲೇಸ್. ನನಗೂ ಕೂಡ ಹಾಗೆ ಅನ್ನಿಸ್ತು, ಹೇಳಿ ಮಾಡಿಸಿರ್ತಕ್ಕಂತಹ ಪ್ಲೇಸ್ ಅಂತಲೇ ಅನ್ನಿಸ್ತು. ನೋಡಿ ಇಲ್ಲಿ ನಿಜವಾಗ್ಲೂ ಅಲ್ಲಿ ಪಕ್ಷಿ ಕುಂತಿದೆ ಅನ್ನೋ ಥರನೇ ಇದೆ. ಇದೇ ಪಕ್ಷಿಗಳು ಇಲ್ಲಿ ತೋರಿಸಿರೋ ಪಕ್ಷಿಗಳ ರಿಯಲ್ ಆಗಿ ನೋಡಿದ್ವಿ ನಾವು. ಇಲ್ಲಿ ನಮ್ಮ ಆಂಜನೇಯನ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕಲ್ಲುಗಳು ನೋಡಿ, ಅದು ರಿಯಲ್ ಕಲ್ಲು. ನಾನು ತೋರಿಸ್ತಾ ಇದ್ದೀನಲ್ಲ ಅದು ರಿಯಲ್ ಕಲ್ಲು, ಮತ್ತು ರೀಲ್ ಕಲ್ಲು ಅಂದ್ಕೋಬೇಡಿ, ರಿಯಲ್ ಆಗಿರುವಂತಹ ಕಲ್ಲುಗಳವು. ನೋಡಿ ನಾನು ಇದನ್ನು ಮುಟ್ಟು ಸಹ ನೋಡಿದೆ, ಇದು ರೀಲಾ ಅಂತ ಟೆಸ್ಟ್ ಮಾಡೋಣ ಅಂತ ಮುಟ್ಟು ಸಹ ನೋಡಿದೆ. ಜೇನುಹುಳ ಅದು, ಮತ್ತು ಗೊತ್ತಿದೆ ಅಂದ್ಕೊಳ್ತೀನಿ. ಇದು ಒಂಥರ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ, ಏನಂದರೆ ಫೋಟೋ ತಗೊಳೋದಕ್ಕೆ, ಆಮೇಲೆ ನೋಡೋದಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿದೆ. ನಾವು ಯಾವುದೋ ಒಂದು ದೇಶಕ್ಕೆ ಹೋಗಿ ನಾವು ಎಂಜಾಯ್ ಮಾಡ್ಕೊಂಬರ್ತೀವಿ, ಎಷ್ಟೊಂದು ಖರ್ಚು ಮಾಡ್ಕೊಂಬರ್ತೀವಿ. ನಮ್ಮ ಕರ್ನಾಟಕದಲ್ಲೇ ಎಷ್ಟೊಂದು ಪ್ಲೇಸ್ ಇದೆ. ನಮ್ಮ ಕರ್ನಾಟಕ, ನಮ್ಮ ಔಟ್ ಆಫ್ ಸ್ಟೇಟಲ್ಲಿ, ಔಟ್ ಆಫ್ ಡಿಸ್ಟಿಕ್, ಇಲ್ಲೆಲ್ಲ ತುಂಬ ಪ್ಲೇಸಸ್ಗಳಿದ್ದಾವೆ. ಬಟ್ ನಮಗೆ ಕಾಣಿಸಲ್ಲ, ಗೊತ್ತಾಗಲ್ಲ, ನಾವು ಅಬ್ಸರ್ವ್ ಮಾಡಲ್ಲ, ಬಿಟ್ಟು ಬೇರೆ ಕಡೆ ಹೋಗ್ತೇವೆ ಎಂಜಾಯ್ ಮಾಡೋದಕ್ಕೆ. ಬಟ್ ನನಗೆ ಈ ಪ್ಲೇಸ್ ಶುಕವನ ಅಂದರೆ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಕೊಡುವಂತಹ ಪ್ಲೇಸು. ನೋಡಿ ನಮ್ಮ ಗಣೇಶನ ಫೋಟೋ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಲ್ಲಿ. ಇದು ಒಂಥರ ಆರ್ಟಿಫಿಷಿಯಲ್ ಅಂತ ಇಲ್ಲ, ನ್ಯಾಚುರಲ್ಲಾಗೇ ಇರೋದು. ಇದು ಆರ್ಟಿಫಿಷಿಯಲ್ ಅಂದ್ಕೋಬೇಡಿ, ನ್ಯಾಚುರಲ್ಲಾಗೆ ನೀರು ಬೀಳ್ತಾ ಇರೋದು, ನ್ಯಾಚುರಲ್ಲಾಗಿ ಒಂಥರ ಪೂಲ್ ಥರ ಮಾಡಿಟ್ಟಿದ್ದಾರೆ, ಫುಲ್ ಥರ ಸಖತ್ತಾಗಿದೆ. ನೋಡಿ ಶುಕವನ ನೋಡಿ, ಈ ಪಕ್ಷಿಗಳು ಮಾತ್ರ ಸಖತ್ತಾಗಿ ಇದ್ದಾವೆ. ಆಮೇಲೆ ಕೆಲವೊಂದು ಪಕ್ಷಿಗಳನ್ನ ಹೊರಗೆ ಬಿಟ್ಟಿದ್ದಾರೆ ಎಂಜಾಯ್ ಮಾಡಲಿ ಅಂತ. ಇವು ಕೆಲವೊಂದು ಪಕ್ಷಿಗಳನ್ನ ಅಂದರೆ ಹೊರಗಿದ್ರೆ ಗೊತ್ತಾಗಲ್ಲಲ್ವ, ಬಂದಿರತಕ್ಕಂತಹ ಪ್ರೇಕ್ಷಕರಿಗೆ ಅಂದರೆ ವೀಕ್ಷಣೆ ಮಾಡುವಂತಹ ವ್ಯಕ್ತಿಗಳಿಗೆ ಬೇಜಾರು ಮಾಡಬಾರ್ದು ಅಂತ ಕೆಲವೊಂದನ್ನು ಕೇಜ್ ಒಳಗೆ ಹಾಕಿದ್ದಾರೆ, ಇನ್ನು ಕೆಲವೊಂದನ್ನು ಹೊರಗೆ ಬಿಟ್ಟಿದ್ದಾರೆ ಎಂಜಾಯ್ ಮಾಡಲಿ ಅಂತ. ಮತ್ತು ಬಂದಿರತಕ್ಕಂಥವ್ರಿಗೆ ನೋಡಿಲ್ಲ ಅಂತ ಬೇಜಾರು ಆಗಬಾರ್ದಲ್ವ, ಸೊ ಅದಕ್ಕೋಸ್ಕರ ಒಳಗಾದರೂ ನೋಡಲಿ ಅಂತ ಹೇಳಿಬಿಟ್ಟು ಆ ರೀತಿ ಇಟ್ಟಿದ್ದಾರೆ. ಆವಾಗ ಸ್ವಲ್ಪ ದಿನದ ಹಿಂದೆ ಇದು ಪಕ್ಷಿಗಳನ್ನು ಹಿಡ್ಕೊಳೋದಕ್ಕೆ ಕೊಡ್ತಾಯಿದ್ರಂತೆ, ಇಟ್ಕೊಂಡು ಫೋಟೋ ತಗೊಳೋದಕ್ಕೆ ಅಥವಾ ಇದು ಟಚ್ ಮಾಡೋದಕ್ಕೆ ಆ ಥರ ಕೊಡ್ತಾಯಿದ್ರು. ಬಟ್ ಈಗ ನೋಡಿ, ಈಗ ನಾನು ತೋರಿಸ್ತಿದ್ದೀನಲ್ಲ, ಇದು ರಿಯಲ್ಲಾಗಿ ಅಲ್ಲಿ ಆಟ ಆಡೋದಕ್ಕೆ ಬಿಟ್ಟಿರೋದು. ಸೊ ಇವು ಅವ್ರ ಜೊತೆ ಇಬ್ಬರು ಎಂಜಾಯ್ ಮಾಡ್ತಾ ಇದ್ದಾರೆ, ಅಂದರೆ ತುಂಬ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ನನಗೆ ಅದೊಂದು ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಇವೆಲ್ಲ ಪ್ರಾಣಿ ಪಕ್ಷಿಗಳನ್ನು ಇಷ್ಟಪಡೋರಿಗೆ ಮಾತ್ರ ಅರ್ಥ ಆಗುತ್ತೆ, ಇನ್ನು ಬೇರೆಯವ್ರಿಗೆ ಹೇಳಿದ್ರೆ ಅಷ್ಟು ಅರ್ಥ ಆಗಲ್ಲ. ನೋಡಿ ಇದು ಒಂದು ರೀತಿಯ ಪಕ್ಷಿ. ನಾನು ಕೆಲವೊಂದು ಪಕ್ಷಿಗಳನ್ನು ನೋಡೇ ಇಲ್ಲ, ಲೈಫಲ್ಲೇ ನೋಡಿಲ್ಲ, ಬಟ್ ಫೋಟೋದಲ್ಲಿ ಅವೆಲ್ಲ ನೋಡಿದ್ದೇನೆ. ಬಟ್ ರಿಯಲ್ಲಾಗಿ ನೋಡಿರೋದು ಇದೇ ಫಸ್ಟ್ ಅಂತಲೇ ಹೇಳ್ಬೋದು. ಇನ್ನೊಂದು ಬ್ಯಾಡ್ ಲಕ್ ಏನಂದರೆ ಅವನ್ನ ಮುಟ್ಟೋದಕ್ಕೆ ಕೊಟ್ಟಿರಲಿಲ್ಲ ಅಷ್ಟೇ. ಇನ್ನು ಅಲ್ಲಿ ಹೋಗ್ಬಿಟ್ಟು ಕಣ್ ತುಂಬ್ಕೊಂಡ್ವಿ, ಎಂಜಾಯ್ ಮಾಡಿದ್ವಿ, ನೋಡಿದ್ವಿ. ನನಗೊಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ಸ್ ಅಂತ ಹೇಳ್ಬೋದು, ಆ ರೀತಿ ಇತ್ತು. ಆಮೇಲೆ ಇವರು ನೋಡಿ, ಅವ್ರು ಸಾಕಿರೋದ್ರಿಂದ ಅವ್ರ ಹತ್ರ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟು ಅಲ್ಲಿ ಅವ್ರ ಜೊತೆ ಕುತ್ಕೊಳ್ಳುತ್ತೆ. ಅವ್ರು ಕರ್ಕೊಂಬಂದ್ರಲ್ಲಿ ಅದನ್ನು ಅದ ಮೇಲೆ ಇದು ಮಾಡ್ತಾಯಿತ್ತು. ಸೊ ಅದನ್ನು ಕರ್ಕೊಂಬಂದು ಕುಂದಿಸ್ಕೊಂಡ್ರು. ಇದು ತಿನ್ನುವಂತಹ ದೃಶ್ಯ. ನಿಜ ಹೇಳ್ಬೇಕಂದ್ರೆ ನಾವು ಫೋಟೋದಲ್ಲಿ ಎಷ್ಟೇ ತೆಗೆದು ಹಾಕ್ಬೋದು, ನೀವು ಕೂಡ ನೋಡ್ಬೋದು. ಬಟ್ ಅದನ್ನು ಕಣ್ಣು ತುಂಬ್ಕೊಳ್ಳೋದಿದೆಯಲ್ಲ, ಅದನ್ನು ಕಣ್ಣಿಂದ ಮಾತ್ರ ಸಾಧ್ಯ. ಕಣ್ಣಿಂದ ನೋಡಿದರೆ ಮಾತ್ರ ಅದಕ್ಕೆ ಒಂದು ಬೆಲೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನನ್ನ ಹಸ್ಬೆಂಡು ಪಕ್ಷಿ ಜೊತೆ ಆಟ ಆಡ್ತಿದ್ದಾರೆ. ಇದೊಂದು ರೀತಿ ಗುಡ್ ಕ್ಯಾಪ್ಚೂರ್ ಅಂತಲೇ ಹೇಳ್ಬೋದು, ಒಳ್ಳೆ ರೀತಿ ಕ್ಯಾಪ್ಚೂರ್ ಅಂತಲೇ ಹೇಳ್ಬೋದು. ಅದು ನಾವು ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ ಗೊತ್ತಾ, ಅದು ಮನುಷ್ಯರಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಇದು ಒಂದು ರೀತಿ ಪಕ್ಷಿ ನೋಡಿ, ಇದನ್ನು ನಾನು ಮೊಬೈಲಲ್ಲಿ ನೋಡಿದ್ದೆ, ಟಿ ವಿಯಲ್ಲಿ ನೋಡಿದ್ದೆ ಅಷ್ಟೇ, ರಿಯಲ್ ಆಗಿ ನೋಡ್ತಾ ಇರೋದು. ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ಸ್ ಆಯಿತು. ಅಂದರೆ ಆಲ್ಮೋಸ್ಟ್ ನೀವು ಹೋಗಬೇಕು ಅಂದರೆ ಒಂದೊಳ್ಳೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಬೆಳಗ್ಗೆನೇ ಹೋಗೋದು ಬೆಟರು. ಒಂದು 5 ಗಂಟೆ, ಒಂದು 4 ಗಂಟೆ ಹಂಗೆ 5 ಗಂಟೆ ಹಂಗೆ ನೀವು ಬಿಟ್ರಿ ಅಂದರೆ ಒಂದು 9:30 ಹಾಗೆ ನೀವು ಅಲ್ಲಿ ಮೈಸೂರಲ್ಲಿ ರೀಚ್ ಆಗ್ತೀರಾ. ಅಂದರೆ ಟ್ರೈನಿಗೆ ಹೋಗೋದು ಇಷ್ಟ ಇದ್ದರೆ ಟ್ರೈನಲ್ಲಿ ಹೋಗಿ, ಟ್ರೈನಲ್ಲಿ ಹೋದರೆ 3 ಅವರು, ಬಸ್ಸಲ್ಲಿ ಹೋದ್ವಿ ಅಂದರೆ 2.5 ಅವರ್ ಆಗುತ್ತೆ. ಚೆನ್ನಾಗೆ ಬೇಗ ರೀಚ್ ಆಗ್ತೀವಿ. ಟ್ರೈನಲ್ಲಿ ಹೋದರೆ ಸ್ವಲ್ಪ ಗ್ಯಾಪು, ಅಂದರೆ ಎಲ್ಲ ಕಡೆಗೂ ಮಂಡ್ಯ, ಮೈಸೂರು, ಎಲ್ಲ ಕಡೆಗೂ ಸ್ವಲ್ಪ ಸ್ಟಾಪ್ ಕೊಡ್ತಾರೆ. ಸೊ ಅದರಿಂದ ಬೇಗ ರೀಚ್ ಆಗೋಕ್ಕಾಗಲ್ಲ. ಟ್ರೈನಿಗಿಂತ ನನ್ನ ಪ್ರಕಾರ ಇನ್ನು ಅದು ಬಸ್ಸು ಬೆಸ್ಟು. ನಾವು ಹೋಗಿದ್ದು ಸೆಮಿ ಸ್ಲೀಪರಲ್ಲಿ, ಸೊ ಇನ್ನೂ ಬೆಸ್ಟ್ ಅನಿಸ್ತು. ಆರಾಮ ಮಲ್ಕೊಂಡು ಸೆಮಿ ಸ್ಲೀಪರಲ್ಲಿ ಹೋದ್ವಿ. ಆಮೇಲೆ ಫ್ರೀ ಬಸ್ಸು ಮಾತಾಡ್ಸಂಗಿಲ್ಲ ಅವತ್ತು. ಫ್ರೀ ಬಸ್ಸು ಅಂದರೆ ಫುಲ್ ರಶ್ ಇರುತ್ತೆ, ಯಾಕೆಂದರೆ ಸಂಡೇ ಆಗಿರೋದ್ರಿಂದ ಫುಲ್
ಹೆವಿ ರಶ್ ಇರುತ್ತೆ. ಕೆಲವೊಬ್ಬರು ಅದರಲ್ಲೂ ನಿಂತ್ಕೊಂಡು ಫ್ರೀಯಾಗಿರುತ್ತೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ, ನಿಂತ್ಕೊಂಡು ಸಹ ಹೋದರು ನನ್ನ ಕಣ್ಮುಂದೆನೇ. ಬಟ್ ಆ ಥರ ಎಲ್ಲ ರಿಸ್ಕ್ ತೊಗೊಂಡು ಹೋಗೋಕ್ಕೆ ಹೋಗಬೇಡಿ. ಹೌದು ನನಗೆ ನೀವು ಪ್ಲೇಸ್ ನೋಡೋಕ್ಕೆ ಹೋಗಿದ್ದೀರಾ ಅಂದರೆ ರಿಸ್ಕ್ ಇಲ್ಲೇ ಸುಸ್ತು ಮಾಡಿಕೊಂಡು ನೀವು ನಿಂತ್ಕೊಂಡು ಹೋದರೆ ಅಲ್ಲಿ ಏನು ಪ್ಲೇಸ್ ಕವರ್ ಮಾಡ್ತೀರಾ ಅನ್ನೋದು ನನ್ನ ಕ್ವಶನ್ ಆಗಿರುತ್ತೆ. ಆದಷ್ಟು ಸ್ಟಾರ್ಟಿಂಗಲ್ಲೇ ರಿಸ್ಕ್ ತೊಗೊಂಡು ನಿಂತ್ಕೊಂಡು ಸ್ಟ್ರೆಸ್ ಮಾಡ್ಕೊಂಡು ಹೋಗೋದು ಬದಲು ಸ್ವಲ್ಪ ನಿಧಾನಕ್ಕೆ ಟೆನ್ಷನ್ ಇಲ್ಲದೆ ಫ್ರೀ ಬಸ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಕೊಳ್ದಂಗೆ ದುಡ್ಡು ಕೊಟ್ಟೆ ಹೋಗಿ. ಯಾಕೆಂದರೆ ಅದೇನು ಭಾಳ ದಿನ ಇರಲ್ಲ ಫ್ರೀ ಬಸ್ಸು, ಇನ್ನೂ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಹಾಗಂತ ಕೆಲವೊಬ್ರು ಕಮೆಂಟ್ ಮಾಡ್ಬೋದು, ಫ್ರೀ ಬಸ್ಸನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಯೂಸ್ ಮಾಡ್ಕೋಬೇಕು, ಮಿಸ್ಯೂಸ್ ಯಾಕೆ ಮಾಡ್ಕೊಳ್ಳೋಣ, ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬೋದು. ಬಟ್ ನಾನು ಕೂಡ ಯೂಸ್ ಮಾಡ್ತೇನೆ. ಯಾವಾಗ ಅಂದರೆ ಫ್ರೀ ಇದ್ದಾಗ, ಜನ ಇಲ್ಲದಾಗ ಅದನ್ನು ಯೂಸ್ ಮಾಡಿಕೊಂಡು ಹೋಗ್ತೇನೆ. ಬಟ್ ಫ್ರೀ ಇಲ್ಲದಾಗ, ರಶ್ ಇದ್ದಾಗ ಅದನ್ನು ಯೂಸ್ ಮಾಡ್ಕೊಳೋದು ತಪ್ಪು. ಅಂದರೆ ತುಂಬ ಒಂದು 3 ಅವರ್ಸ್ ಗಟ್ಟಲೆ ನಿಂತ್ಕೊಂಡು ಯಾರ ಕೈಲೂ ಹೋಗೋಕ್ಕಾಗಲ್ಲ. ಏನೋ ಒಂದು 10 ನಿಮಿಷ, ಅರ್ಧ ಗಂಟೆ, 1 ಅವರ್ ಬೇಕಿದ್ರೆ ನಿಂತ್ಕೊಂಡು ಹೋಗೋಣ, ಅದಂತೂ ತಪ್ಪಲ್ಲ. ಬಟ್ 3 ಅವರ್ಸ್ ಗಟ್ಟಲೆ ನಿಂತ್ಕೊಂಡು ಹೋಗೋದು ಬೇಡ. ನೋಡಿ ಈ ಪಕ್ಷಿ ಒಂಥರ ಡಿಫ್ರೆಂಟ್ ಆಗಿದೆ. ಈ ಪಕ್ಷಿ ವಾವ್ ಸಖತ್ತಾಗಿ ಹಾರಿ ಅಲ್ಲಿ ಗೂಡಲ್ಲೋ ಇದ್ರ ಹತ್ರ ಹೋಗಿ ನಿಂತ್ಕೊಳ್ತೋದು. ಆಮೇಲೆ ಕೆಲವೊಂದಕ್ಕೆ ಗೂಡು ಕಟ್ಟಿದ್ದಾರೆ, ಗೂಡು ಥರ ಮಾಡಿದ್ದಾರೆ. ಇದು ನೋಡಿ ಎಷ್ಟು ಚೆಂದ ಆಟ ಆಡ್ತಾ ಇದೆ. ಕೆಲವೊಮ್ಮೆ ಅನಿಸುತ್ತೆ ನಾವು ಕೂಡ ಪಕ್ಷಿಯಾಗಿ ಇರ್ದಿದ್ರೆ ಎಷ್ಟು ಲೈಫ್ ಚೆಂದ ಇರೋದು, ಲೈಫ್ ಎಷ್ಟು ಅದ್ಭುತವಾಗಿರೋದು ಅಂತ ಅನಿಸುತ್ತೆ. ಹೇಗನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ಹೋಗ್ಬೇಕಾದ್ರೆ ಶಾಪಿಂಗ್ ಥರ ಅಲ್ಲೇ ಹಾಕಿದ್ರು ಕೆಲವೊಂದು ಐಟಮ್ಸನ್ನು, ಡಾಲ್ಸು ಎಲ್ಲದು ಕೂಡ ಇದ್ವು. ನನಗೆ ಡಾಲ್ಸ್ ಇಷ್ಟ ಆಗಿರೋದ್ರಿಂದ ಡಾಲ್ಸನ್ನು ನಾನು ಶೂಟ್ ಮಾಡಿದೆ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.